ಬರ್ತಾ ಇದೆ ಅಭಿಷೇಕ್, ಒಂದೇ ನಿಮಿಷ ವಾಪಸ್ ಬರ್ತೀನಿ. ಸಂಪರ್ಕದಲ್ಲಿರಿ. ಸ್ಥಳಕ್ಕೆ ಸೊಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ಈಗಷ್ಟೇ ಮಾಹಿತಿಯನ್ನ ನೀಡುತ್ತಾ ಇದ್ರು. ರಿಚ್ಮಂಡ್ ಸರ್ಕಲ್ ಬಳಿ ಈಗ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿರೋದು. ಸ್ಥಳಕ್ಕೆ ಸೊಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಕಾನ್ಫಿಡೆಂಟ್ ಕಚೇರಿ, ಇಲ್ಲಿ ಈಗ ಪೊಲೀಸರು ಸ್ಥಳದಲ್ಲೇ ಇರುವಂತಹದ್ದು. ಓಕೆ, ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದು ಕಡೆ ಅಧಿಕಾರಿಗಳೆಲ್ಲ ಆ ಕಾನ್ಫಿಡೆಂಟ್ ಗ್ರೂಪ್ಗೆ ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಈ ರೀತಿ ನಡೆದಿರುವಂತಹ ಘಟನೆ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕೇರಳದ ಪಾಸಿಂಗ್ ಇರುವಂತಹ ವಾಹನ ಈಗ ಬೆಂಗಳೂರಿಗೆ ಬಂದು ಐಟಿ ಅಧಿಕಾರಿಗಳ ದಾಳಿ ನಡೆದಿರುವಂತದ್ದು. ಪ್ರತಿನಿಧಿ ಸತ್ತಾರ್ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಈ ರೀತಿ ಐಟಿ ಇಲಾಖೆಯವರಾಗಿರಬಹುದು ಅಥವಾ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಅಥವಾ ದಾಳಿ ಮಾಡಿದ ನಂತರ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸೆಕ್ಯೂರಿಟಿ ಪರ್ಪಸ್ ಆಗಿರಬಹುದು, ಇನ್ನೊಂದು ವಿಚಾರ ಆಗಿರಬಹುದು, ಸ್ಥಳಕ್ಕೆ ಅವರು ಬರ್ತಾರೆ. ಸೊ ಈ ರೀತಿಯ ಘಟನೆ ಆಗುವ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸರು ಇದ್ದರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಯಾರಾದ್ರೂ ಹೇಳ್ತಿದಾರಾ? ಈ ಬಗ್ಗೆ ಏನ್ ನಡೀತು ಅಂತ? ಶ್ರೀಪಾದ್ ಪಟೇಲ್, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ರೇಡ್ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಫೋರ್ಸ್ಫುಲಿ ಆಗಿರುವಂತಹ ಒತ್ತಡ ಹಾಕುವಂತಹ ಯಾವುದೇ ರೀತಿ ಕೆಲಸ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾರು ಈ ಒಂದು ಐಟಿ ರೇಡ್ ಮಾಡಿದ್ದಾರೆ ಆ ಒಂದು ಅಧಿಕಾರಿ ತುಂಬಾ ಶಾಂತ ಸ್ವಭಾವದ ಅಧಿಕಾರಿ. ಜೊತೆಗೆ ಮೊದಲ ಹಂತವಾಗಿ ಅವರು ಎರಡು ಲಾಕರ್ಗಳನ್ನು ಸೀಲ್ ಮಾಡಿರ್ತಾರೆ. ಆ ಒಂದು ಸೀಲ್ ಮಾಡಿದಂತಹ ಲಾಕರ್ಗಳನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಆ ಒಂದು ಲಾಕರ್ನಲ್ಲಿ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಪೊಲೀಸರು ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವುದೇ ರೀತಿ ಅಂದ್ರೆ ಫೋರ್ಸ್ಫುಲಿ ಆಗಿ ಯಾವುದೇ ಒಂದು ಲಾಕರ್ಗಳನ್ನು ಓಪನ್ ಮಾಡಿರಲಿಲ್ಲ, ಅದಕ್ಕೆ ಫೋರ್ಸ್ ಮಾಡಿರಲಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಆ ಒಂದು ಲಾಕರ್ಗಳನ್ನೇ ಪ್ರಮುಖವಾಗಿರುವಂತಹ ಒಂದು ಲಾಕರ್ ಅನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ ಆ ಒಂದು ಲಾಕರ್ ನಲ್ಲಿ ಏನಿತ್ತು ಅನ್ನೋದು ಆಂಗಲ್ ನಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದ್ ಪಾಟೀಲ್. ಓಕೆ ಸತ್ತಾರ, ಸ್ಥಳೀಯ ಪೊಲೀಸರು ಇದ್ರ ಈ ದಾಳಿಯ ಸಂದರ್ಭದಲ್ಲಿ? ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಐಟಿ ಅಧಿಕಾರಿಗಳು ಮಾತ್ರ ಇದ್ರು. ಐಟಿ ಅಧಿಕಾರಿಗಳು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಅವ್ರ ಜೊತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆರಂಭಿಕವಾಗಿ ಅಂದ್ರೆ ಇದು ರೇಡ್ ಆಗಿರೋದು ಅಂದ್ರೆ ಒಂದು ವಾರದ ಹಿಂದೆ ಈ ಒಂದು ರೇಡ್ಗೆ ಪ್ಲಾನ್ ಮಾಡಲಾಗಿತ್ತು. ತದನಂತರದಲ್ಲಿ ಇವತ್ತು ಬಂದಂತಹ ಸಂದರ್ಭದಲ್ಲಿ ಮೊದಲ ಹಂತವಾಗಿ ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಐಟಿ ಅಧಿಕಾರಿಗಳು ಮಾಡ್ತಾ ಇದ್ರು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಥಳೀಯವಾಗಿರುವಂತಹ ಪೊಲೀಸರು ಅಗತ್ಯ ಇರಲ್ಲ ಅನ್ನೋ ಮಾಹಿತಿಯನ್ನು ಖುದ್ದು ಐಟಿ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಈ ಒಂದು ರೇಡ್ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಾತ್ರ ಇದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಸದ್ಯ ಏನ್ ನಡೀತಾ ಇದೆ ಸತ್ತಾರ ಸ್ಥಳದಲ್ಲಿ? ಅಂದ್ರೆ ಯಾರೆಲ್ಲ ಬರ್ತಿದ್ದಾರೆ ಈ ಘಟನೆ ಆದ್ಮೇಲೆ, ಮತ್ತೆ ಯಾವ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ? ಬರ್ತಾ ಇದೆ ಅಭಿಷೇಕ್, ಒಂದೇ ನಿಮಿಷ ವಾಪಸ್ ಬರ್ತೀನಿ. ಸಂಪರ್ಕದಲ್ಲಿರಿ. ಸ್ಥಳಕ್ಕೆ ಸೊಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ಈಗಷ್ಟೇ ಮಾಹಿತಿಯನ್ನ ನೀಡುತ್ತಾ ಇದ್ರು. ರಿಚ್ಮಂಡ್ ಸರ್ಕಲ್ ಬಳಿ ಈಗ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟಿರೋದು. ಸ್ಥಳಕ್ಕೆ ಸೊಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಕಾನ್ಫಿಡೆಂಟ್ ಕಚೇರಿ, ಇಲ್ಲಿ ಈಗ ಪೊಲೀಸರು ಸ್ಥಳದಲ್ಲೇ ಇರುವಂತಹದ್ದು. ಓಕೆ, ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದು ಕಡೆ ಅಧಿಕಾರಿಗಳೆಲ್ಲ ಆ ಕಾನ್ಫಿಡೆಂಟ್ ಗ್ರೂಪ್ಗೆ ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಈ ರೀತಿ ನಡೆದಿರುವಂತಹ ಘಟನೆ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕೇರಳದ ಪಾಸಿಂಗ್ ಇರುವಂತಹ ವಾಹನ ಈಗ ಬೆಂಗಳೂರಿಗೆ ಬಂದು ಐಟಿ ಅಧಿಕಾರಿಗಳ ದಾಳಿ ನಡೆದಿರುವಂತದ್ದು. ಪ್ರತಿನಿಧಿ ಸತ್ತಾರ್ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.
ಸತಾರ್, ಈ ರೀತಿ ಐಟಿ ಇಲಾಖೆಯವರಾಗಿರಬಹುದು ಅಥವಾ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಅಥವಾ ದಾಳಿ ಮಾಡಿದ ನಂತರ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸೆಕ್ಯೂರಿಟಿ ಪರ್ಪಸ್ ಆಗಿರಬಹುದು, ಇನ್ನೊಂದು ವಿಚಾರ ಆಗಿರಬಹುದು, ಸ್ಥಳಕ್ಕೆ ಅವರು ಬರ್ತಾರೆ. ಸೊ ಈ ರೀತಿಯ ಘಟನೆ ಆಗುವ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸರು ಇದ್ದರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಯಾರಾದ್ರೂ ಹೇಳ್ತಿದಾರಾ? ಈ ಬಗ್ಗೆ ಏನ್ ನಡೀತು ಅಂತ? ಶ್ರೀಪಾದ್ ಪಟೇಲ್, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ರೇಡ್ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಫೋರ್ಸ್ಫುಲಿ ಆಗಿರುವಂತಹ ಒತ್ತಡ ಹಾಕುವಂತ ಯಾವುದೇ ರೀತಿ ಕೆಲಸ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾರು ಈ ಒಂದು ಐಟಿ ರೇಡ್ ಮಾಡಿದ್ದಾರೆ ಆ ಒಂದು ಅಧಿಕಾರಿ ತುಂಬಾ ಶಾಂತ ಸ್ವಭಾವದ ಅಧಿಕಾರಿ, ಜೊತೆಗೆ ಮೊದಲ ಹಂತವಾಗಿ ಅವರು ಲಾಕರ್ಗಳನ್ನು 2 ಲಾಕರ್ಗಳನ್ನು ಸೀಲ್ ಮಾಡಿರ್ತಾರೆ. ಆ ಒಂದು ಸೀಲ್ ಮಾಡಿದಂತಹ ಲಾಕರ್ಗಳನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಆ ಒಂದು ಲಾಕರ್ ನಲ್ಲಿ ಏನಿತ್ತು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಪೊಲೀಸರು ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾವುದೇ ರೀತಿ ಅಂದ್ರೆ ಫೋರ್ಸ್ಫುಲಿ ಆಗಿ ಯಾವುದೇ ಒಂದು ಲಾಕರ್ ಗಳನ್ನು ಓಪನ್ ಮಾಡಿರಲಿಲ್ಲ, ಅದಕ್ಕೆ ಫೋರ್ಸ್ ಮಾಡಿರಲಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಆ ಒಂದು ಲಾಕರ್ ಗಳನ್ನೇ ಪ್ರಮುಖವಾಗಿರುವಂತಹ ಒಂದು ಲಾಕರ್ ಅನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ ಆ ಒಂದು ಲಾಕರ್ ನಲ್ಲಿ ಏನಿತ್ತು ಅನ್ನೋದು ಆಂಗಲ್ ನಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದ್ ಪಾಟೀಲ್, ಹಾಗೆ ಸತಾರ, ಸ್ಥಳೀಯ ಪೊಲೀಸರು ಇದ್ರ ಈ ದಾಳಿಯ ಸಂದರ್ಭದಲ್ಲಿ? ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಐಟಿ ಅಧಿಕಾರಿಗಳು ಮಾತ್ರ ಇದ್ರು. ಐಟಿ ಅಧಿಕಾರಿಗಳು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಅವ್ರ ಜೊತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆರಂಭಿಕವಾಗಿ ಅಂದ್ರೆ ಇದು ರೇಡ್ ಆಗಿರೋದು ಅಂದ್ರೆ 1 ವಾರದ ಹಿಂದೆ ಈ ಒಂದು ರೇಡ್ಗೆ ಪ್ಲಾನ್ ಮಾಡಲಾಗಿತ್ತು. ತದನಂತರದಲ್ಲಿ ಇವತ್ತು ಬಂದಂತಹ ಸಂದರ್ಭದಲ್ಲಿ ಮೊದಲ ಹಂತವಾಗಿ ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಐಟಿ ಅಧಿಕಾರಿಗಳು ಮಾಡ್ತಾ ಇದ್ರು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಥಳೀಯವಾಗಿರುವಂತಹ ಪೊಲೀಸರು ಅಗತ್ಯ ಇರಲ್ಲ ಅನ್ನೋ ಮಾಹಿತಿಯನ್ನು ಖುದ್ದು ಐಟಿ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಈ ಒಂದು ರೇಡ್ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಾತ್ರ ಇದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಸದ್ಯ ಏನ್ ನಡೀತಾ ಇದೆ ಸತ್ತಾರ ಸ್ಥಳದಲ್ಲಿ? ಅಂದ್ರೆ ಯಾರೆಲ್ಲ ಬರ್ತಿದ್ದಾರೆ ಈ ಘಟನೆ ಆದ್ಮೇಲೆ, ಮತ್ತೆ ಯಾವ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ? ಅಭಿಷೇಕ್, 1 ನಿಮಿಷ ವಾಪಸ್ ಬರ್ತೀನಿ, ಸಂಪರ್ಕದಲ್ಲಿರಿ. ಸ್ಥಳಕ್ಕೆ ಸೊಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರೋದು ನಮ್ಮ ಪ್ರತಿನಿಧಿ ಅಭಿಷೇಕ್ ಕೂಡ ಈ ಬಗ್ಗೆ ಈಗಷ್ಟೇ ಮಾಹಿತಿಯನ್ನ ನೀಡ್ತಾ ಇದ್ರು. ರಿಚ್ಮಂಡ್ ಸರ್ಕಲ್ ಬಳಿ ಈಗ ಪೊಲೀಸರು ಸ್ಥಳದಲ್ಲಿ ಬೀಡು ಬಿಟ್ಟರು. ಸ್ಥಳಕ್ಕೆ ಸೋಕೋ ಟೀಮ್ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ರಿಚ್ಮಂಡ್ ಸರ್ಕಲ್ ಬಳಿ ಇರುವಂತಹ ಕಾನ್ಫಿಡೆಂಟ್ ಕಚೇರಿ, ಇಲ್ಲಿ ಈಗ ಪೊಲೀಸರು ಸ್ಥಳದಲ್ಲೇ ಇರುವಂತಹದ್ದು. ಓಕೆ, ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರೋದು, ಒಂದು ಕಡೆ ಅಧಿಕಾರಿಗಳೆಲ್ಲ ಆ ಕಾನ್ಫಿಡೆಂಟ್ ಗ್ರೂಪ್ಗೆ ಬರ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈಗ ಈ ರೀತಿ ನಡೆದಿರುವಂತಹ ಘಟನೆ ಹಲವು ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಕೇರಳದ ಪಾಸಿಂಗ್ ಇರುವಂತಹ ವಾಹನ ಈಗ ಬೆಂಗಳೂರಿಗೆ ಬಂದು ಐಟಿ ಅಧಿಕಾರಿಗಳ ದಾಳಿ ನಡೆದಿರುವಂತದ್ದು. ಪ್ರತಿನಿಧಿ ಸತ್ತಾರ್ ಈಗ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಈ ರೀತಿ ಐಟಿ ಇಲಾಖೆಯವರಾಗಿರಬಹುದು ಅಥವಾ ಇಡಿ ಅಧಿಕಾರಿಗಳು ದಾಳಿ ಮಾಡುವ ಸಂದರ್ಭದಲ್ಲಿ ಅಥವಾ ದಾಳಿ ಮಾಡಿದ ನಂತರ ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸೆಕ್ಯೂರಿಟಿ ಪರ್ಪಸ್ ಆಗಿರಬಹುದು, ಇನ್ನೊಂದು ವಿಚಾರ ಆಗಿರಬಹುದು, ಸ್ಥಳಕ್ಕೆ ಅವರು ಬರ್ತಾರೆ. ಸೊ ಈ ರೀತಿಯ ಘಟನೆ ಆಗುವ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸರು ಇದ್ದರೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಯಾರಾದ್ರೂ ಹೇಳ್ತಿದಾರಾ? ಈ ಬಗ್ಗೆ ಏನ್ ನಡೀತು ಅಂತ? ಶ್ರೀಪಾದ್ ಪಟೇಲ್, ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಒಂದು ರೇಡ್ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಫೋರ್ಸ್ಫುಲಿ ಆಗಿರುವಂತಹ ಒತ್ತಡ ಹಾಕುವಂತ ಯಾವುದೇ ರೀತಿ ಕೆಲಸ ಆಗಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಈಗ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಯಾರು ಈ ಒಂದು ಐಟಿ ರೇಡ್ ಮಾಡಿದ್ದಾರೆ ಆ ಒಂದು ಅಧಿಕಾರಿ ತುಂಬಾ ಶಾಂತ ಸ್ವಭಾವದ ಅಧಿಕಾರಿ, ಜೊತೆಗೆ ಮೊದಲ ಹಂತವಾಗಿ ಅವರು ಲಾಕರ್ಗಳನ್ನು 2 ಲಾಕರ್ಗಳನ್ನು ಸೀಲ್ ಮಾಡಿರ್ತಾರೆ. ಆ ಒಂದು ಸೀಲ್ ಮಾಡಿದಂತಹ ಲಾಕರ್ಗಳನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಆಯ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಾಗಾದ್ರೆ ಆ ಒಂದು ಲಾಕರ್ ನಲ್ಲಿ ಏನಿತ್ತು ಅನ್ನೋ
ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೇ ಕಾರಣಕ್ಕೆ ಪೊಲೀಸರು ವಿವಿಧ ಆಯಾಮದಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಯಾವುದೇ ರೀತಿ ಅಂದ್ರೆ ಫೋರ್ಸ್ಫುಲಿ ಆಗಿ ಯಾವುದೇ ಒಂದು ಲಾಕರ್ ಗಳನ್ನು ಓಪನ್ ಮಾಡಿರಲಿಲ್ಲ, ಅದಕ್ಕೆ ಫೋರ್ಸ್ ಮಾಡಿರಲಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಆ ಒಂದು ಲಾಕರ್ ಗಳನ್ನೇ ಪ್ರಮುಖವಾಗಿರುವಂತಹ ಒಂದು ಲಾಕರ್ ಅನ್ನು ಓಪನ್ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಘಟನೆ ನಡೆಯಿತು ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ. ಹಾಗಾದ್ರೆ ಆ ಒಂದು ಲಾಕರ್ ನಲ್ಲಿ ಏನಿತ್ತು ಅನ್ನೋದು ಆಂಗಲ್ ನಲ್ಲೂ ಕೂಡ ಇದೀಗ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಪಾದ್ ಪಾಟೀಲ್. ಹಾಗೆ ಸತಾರ ಸ್ಥಳೀಯ ಪೊಲೀಸರು ಇದ್ರ ಈ ದಾಳಿಯ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿ ಪ್ರಕಾರ ಐಟಿ ಅಧಿಕಾರಿಗಳು ಮಾತ್ರ ಇದ್ರು. ಐಟಿ ಅಧಿಕಾರಿಗಳು ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ಅವ್ರ ಜೊತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ರು. ಆರಂಭಿಕವಾಗಿ ಅಂದ್ರೆ ಇದು ರೇಡ್ ಆಗಿರೋದು ಅಂದ್ರೆ ಒಂದು ವಾರದ ಹಿಂದೆ ಈ ಒಂದು ರೇಡ್ಗೆ ಪ್ಲಾನ್ ಮಾಡಲಾಗಿತ್ತು. ತದನಂತರದಲ್ಲಿ ಇವತ್ತು ಬಂದಂತಹ ಸಂದರ್ಭದಲ್ಲಿ ಮೊದಲ ಹಂತವಾಗಿ ಕೆಲವೊಂದು ಮಾಹಿತಿಯನ್ನು ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಒಂದು ಕೆಲಸವನ್ನು ಐಟಿ ಅಧಿಕಾರಿಗಳು ಮಾಡ್ತಾ ಇದ್ರು. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಸ್ಥಳೀಯವಾಗಿರುವಂತಹ ಪೊಲೀಸರು ಅಗತ್ಯ ಇರಲ್ಲ ಅನ್ನೋ ಮಾಹಿತಿಯನ್ನು ಖುದ್ದು ಐಟಿ ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಈ ಒಂದು ರೇಡ್ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಾತ್ರ ಇದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಸದ್ಯ ಏನ್ ನಡೀತಾ ಇದೆ ಸತ್ತಾರ ಸ್ಥಳದಲ್ಲಿ? ಅಂದ್ರೆ ಯಾರೆಲ್ಲ ಬರ್ತಿದ್ದಾರೆ ಈ ಘಟನೆ ಆದ್ಮೇಲೆ, ಮತ್ತೆ ಏನ್ ಯಾವ ರೀತಿಯ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ?